ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಇರೋದು ಕೆಳೆಗಾಂವ್ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೆಳೆಗಾಂವಿ ಶ್ರೀ ಬಸವೇಶ್ವರ ದೇವಸ್ಥಾನವು ಭಕ್ತಿ, ಪವಾಡ ಮತ್ತು ಇತಿಹಾಸದ ಒಂದು ಅದ್ಭುತ ಸಂಗಮವಾಗಿದೆ. ಈ ಕ್ಷೇತ್ರದ ಕುರಿತಾದ ಸುದೀರ್ಘ ಇತಿಹಾಸ ಮತ್ತು ಜನಜನಿತವಾಗಿರುವ ಪವಾಡಗಳ ಬಗ್ಗೆ ನೋಡ್ತಾ ಹೋದರೆ ನಮ್ಮೆಲ್ಲರಿಗೂ ವಿಸ್ಮಯ ಕಾದಿದೆ. ಈ ದೇವಸ್ಥಾನವು ಅಥಣಿ ಪಟ್ಟಣದಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿಯಿಂದ ಸುಮಾರು 163 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ವಿಜಯಪುರ ಪಟ್ಟಣದಿಂದ ಸುಮಾರು 105 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಬೆಳಗಾವಿಯಿಂದ, ವಿಜಯಪುರದಿಂದ, ಅಥಣಿಯಿಂದ ಕೆಳೆಗಾಂವಿಗೆ ಹೋಗಲು ಖಾಸಗಿ ವಾಹನಗಳು ಮತ್ತು ಸರ್ಕಾರಿ ಬಸ್ ಸೌಲಭ್ಯಗಳು ಕೂಡ ಲಭ್ಯವಾಗಿವೆ. ಈಗ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಅಗ್ರಾಣಿ ನದಿ. ಅಗ್ರಾಣಿ ನದಿಯ ಪವಿತ್ರ ಜಲದ ನಂಟು ಈ ಕ್ಷೇತ್ರದ ಜೊತೆಗೆ ವಿಶೇಷ ಆಗಿದೆ. ದೇವಸ್ಥಾನದ ಆವರಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಅಗ್ರಾಣಿ ನದಿ ಹರಿಯುತ್ತದೆ. ಪ್ರತಿದಿನ ಮುಂಜಾನೆ ಗ್ರಾಮದ ಭಕ್ತರು ಮತ್ತು ಅರ್ಚಕರು ಪಾದಯಾತ್ರೆಯ ಮೂಲಕ ಹೋಗಿ ನದಿಯ ನೀರನ್ನು ಕೊಡಗಳಲ್ಲಿ ತುಂಬಿಕೊಂಡು ಬರುತ್ತಾರೆ. ಈ ನದಿ ನೀರಿನಿಂದಲೇ ಬಸವಣ್ಣನಿಗೆ ಮಹಾಭಿಷೇಕ ಮಾಡಲಾಗುತ್ತದೆ. ಈ ನದಿಯ ನೀರು ಕಡಿಮೆಯಾದಾಗಲೂ ಒಂದು ನಿರ್ದಿಷ್ಟ ಗುಂಡಿಯಲ್ಲಿ ಅಂದರೆ ಬಾವಿಯಲ್ಲಿ ನೀರು ಬತ್ತದೇ ಇರುವುದು ಇಲ್ಲಿನ ಪವಾಡವೆಂದು ನಂಬಲಾಗಿದೆ. ಈಗ ತಾವು ನೋಡ್ತಾ ಇರೋದು ಅದೇ ಬತ್ತದೇ ಇರುವಂತಹ ಬಾವಿಯಲ್ಲಿಯ ನೀರನ್ನು ಶುಚೀರ್ಭೂತರಾಗಿ ಭಕ್ತರು ಕೊಡಗಳಲ್ಲಿ ತುಂಬಿಕೊಂಡು ದೇವಸ್ಥಾನದ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯ. ಇನ್ನು ಶ್ರೀ ಬಸವೇಶ್ವರ ದೇವಸ್ಥಾನದ ಇತಿಹಾಸವನ್ನು ನೋಡುತ್ತಾ ಹೋದರೆ ಕೆಳೆಗಾಂವಿ ಕ್ಷೇತ್ರದ ಇತಿಹಾಸವು ಸುಮಾರು 100 ವರ್ಷಗಳ ಹಿಂದೆ ಹೋಗುತ್ತದೆ. ಈ ಪ್ರದೇಶವು ಮೊದಲು ಕಾಡಿನಿಂದ ಆವೃತವಾಗಿತ್ತು. ಈ ಗ್ರಾಮದಲ್ಲಿ ದವಳಪ್ಪ ಎಂಬ ರೈತ ದಂಪತಿಗಳಿದ್ದರು. ಅವರು ಅಪಾರ ದೈವ ಭಕ್ತರಾಗಿದ್ದರು. ಅವರ ಮನೆಯಲ್ಲಿ ಅನೇಕ ಹಸುಗಳಿದ್ದವು. ದವಳಪ್ಪನವರ ಮನೆಯಲ್ಲಿನ ಒಂದು ಹಸುವು ಪ್ರತಿದಿನ ಕಾಡಿಗೆ ಮೇಯಲು ಹೋದಾಗ ಒಂದು ನಿರ್ದಿಷ್ಟ ಹುತ್ತದ ಮೇಲೆ ನಿಂತು ತನ್ನ ಕೆಚ್ಚಲಿನ ಹಾಲನ್ನು ತಾನಾಗಿಯೇ ಸುರಿಸುತ್ತಿತ್ತು. ಇದನ್ನು ಕಂಡ ದವಳಪ್ಪನಿಗೆ ಆಶ್ಚರ್ಯವಾಯಿತು. ಅಂದೇ ರಾತ್ರಿ ದವಳಪ್ಪನ ಕನಸಿನಲ್ಲಿ ಬಸವಣ್ಣನು ಕಾಣಿಸಿಕೊಂಡು ನಾನು ಈ ಹುತ್ತದಲ್ಲಿ ನೆಲೆಸಿದ್ದೇನೆ, ನನ್ನನ್ನು ಹೊರತೆಗೆದು ಪೂಜಿಸು ಎಂದು ಆಜ್ಞಾಪಿಸಿದನು. ಅದರಂತೆ ಹುತ್ತವನ್ನು ಅಗೆದಾಗ ಸುಂದರವಾದ ಕೃಷ್ಣಲೀಲೆಯ ನಂದಿ ವಿಗ್ರಹವು ದೊರೆಯಿತು. ಇದನ್ನೇ ಇಂದು ನಾವು ಸ್ವಯಂಭೂ ಬಸವಣ್ಣ ಎಂದು ಪೂಜಿಸುತ್ತೇವೆ. ಈ ಕ್ಷೇತ್ರದ ಪವಾಡಗಳ ಬಗ್ಗೆ ನೋಡ್ತಾ ಹೋದಂತೆ ಕೆಳೆಗಾಂವಿ ಬಸವಣ್ಣನ ಶಕ್ತಿಯ ಕುರಿತು ಕೇಳಿ ವಿಜಯಪುರದ ಅಂದಿನ ಬಾದಶಾಹನು ಈ ಕ್ಷೇತ್ರವನ್ನು ಪರೀಕ್ಷಿಸಲು ಬಯಸಿದನು. ಇದು ಇತಿಹಾಸ ಮತ್ತು ಜನಪದದಲ್ಲಿ ಬಹಳ ಪ್ರಸಿದ್ಧವಾದ ಕತೆ. ಬಾದಶಾಹನು ದೇವಸ್ಥಾನಕ್ಕೆ ಬಂದು ಬಸವಣ್ಣನಿಗೆ ಸಲ್ಲಿಸುವ ನೈವೇದ್ಯದ ತಟ್ಟೆಯಲ್ಲಿ ಮಾಂಸವನ್ನು ಮುಚ್ಚಿಟ್ಟು, ನಿಮ್ಮ ದೇವರು ಶಕ್ತಿವಂತನಾಗಿದ್ದರೆ ಇದನ್ನು ಸ್ವೀಕರಿಸಲಿ ಎಂದು ಸವಾಲು ಹಾಕಿದನು. ಅರ್ಚಕರು ಗಾಬರಿಯಿಂದ ಬಸವಣ್ಣನನ್ನು ಪ್ರಾರ್ಥಿಸಿದಾಗ ಪವಾಡವೊಂದು ಸಂಭವಿಸಿತು. ಬಾದಶಾಹನು ತಟ್ಟೆಯ ಮೇಲಿನ ಬಟ್ಟೆಯನ್ನು ಸರಿಸಿದಾಗ ಅಲ್ಲಿದ್ದ ಮಾಂಸವು ಅತ್ಯಂತ ಸುಗಂಧಭರಿತ ಮಲ್ಲಿಗೆ ಹೂವುಗಳಾಗಿ ಪರಿವರ್ತನೆಯಾಗಿತ್ತು. ಈ ಪವಾಡವನ್ನು ಕಂಡು ಬೆರಗಾದ ಬಾದಶಾಹನು ಬಸವಣ್ಣನ ಪಾದಕ್ಕೆ ನಮಸ್ಕರಿಸಿ ದೇವಸ್ಥಾನದ ನಿರ್ವಹಣೆಗೆ ಭೂಮಿಯನ್ನು ದಾನವಾಗಿ ನೀಡಿದನು ಎಂಬ ಇತಿಹಾಸ ಹೇಳುತ್ತದೆ. ಒಮ್ಮೆ ಪರಕೀಯರ ಆಕ್ರಮಣದ ಸಮಯದಲ್ಲಿ ದೇವಸ್ಥಾನದ ವಿಗ್ರಹವನ್ನು ಭಗ್ನಗೊಳಿಸುವ ಪ್ರಯತ್ನ ನಡೆಯಿತು.
ಆಗ ಗ್ರಾಮಸ್ಥರು ಬಸವಣ್ಣನ ವಿಗ್ರಹವನ್ನು ಗ್ರಾಮದ ಹೊರವಲಯದ ಬಾವಿಯೊಂದರಲ್ಲಿ ಬಚ್ಚಿಟ್ಟಿದ್ದರು ಎನ್ನಲಾಗುತ್ತದೆ. ಆಕ್ರಮಣಕಾರರು ಹೋದ ನಂತರ ವಿಗ್ರಹವನ್ನು ಪುನಃ ಪ್ರತಿಷ್ಠಾಪಿಸಲಾಯಿತು. ಇಂದಿಗೂ ಆ ಬಾವಿಯನ್ನು ಪವಿತ್ರವೆಂದು ಭಾವಿಸಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಕೆಳೆಗಾವಿ ಬಸವಣ್ಣ ಕೇವಲ ಕಲ್ಲಿನ ಮೂರ್ತಿಯಲ್ಲ, ಅದು ಸಜೀವ ಶಕ್ತಿ. ಸಂತಾನ ಭಾಗ್ಯ ಮತ್ತು ಕಾಯಿಲೆಗಳ ವಾಸಿ ಇಲ್ಲಿ ನಡೀತದೆ. ಇಲ್ಲಿಗೆ ಬಂದು ಶ್ರದ್ಧೆಯಿಂದ ಹರಕೆ ಹೊತ್ತರೆ ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ ಮತ್ತು ಸಂತಾನವಿಲ್ಲದವರಿಗೆ ಫಲ ದೊರೆಯುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಅಗ್ರಣಿ ನದಿಯ ನಂಟು ಈ ಕ್ಷೇತ್ರದೊಂದಿಗೆ. ದೇವಸ್ಥಾನದ ಹತ್ತಿರ ಹರಿಯುವ ಅಗ್ರಣಿ ನದಿಯ ನೀರನ್ನು ತಂದು ಬಸವಣ್ಣನಿಗೆ ಅಭಿಷೇಕ ಮಾಡುವುದು ಇಲ್ಲಿನ ಮುಖ್ಯ ಸಂಪ್ರದಾಯ. ಬರಗಾಲದ ಸಮಯದಲ್ಲಿ ಬಸವಣ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಮಳೆಯಾಗುತ್ತದೆ ಎಂಬುದು ರೈತರ ನಂಬಿಕೆ. ಇಂದು ಕೆಳೆಗಾವಿ ಕ್ಷೇತ್ರವು ಕೇವಲ ಒಂದು ದೇವಸ್ಥಾನವಾಗಿ ಉಳಿದಿಲ್ಲ, ಅದು ಸಮಾಜ ಸೇವೆಯ ಕೇಂದ್ರವೂ ಆಗಿದೆ. ಬಂದವರಿಗೆ ಅನ್ನ, ನೊಂದವರಿಗೆ ಆಸರೆ ಎಂಬಂತೆ ಇಲ್ಲಿ ಪ್ರತಿದಿನ ಸಾವಿರಾರು ಜನರಿಗೆ ಉಚಿತ ಪ್ರಸಾದ ವ್ಯವಸ್ಥೆ ಇರುತ್ತದೆ. ದೇವಸ್ಥಾನವು ಉತ್ತರ ಕರ್ನಾಟಕದ ವಿಶಿಷ್ಟ ಶೈಲಿಯಲ್ಲಿದೆ. ವಿಶಾಲವಾದ ಆವರಣ ಮತ್ತು ಸುಂದರವಾದ ಗೋಪುರಗಳ ಹೊಂದಿದೆ. ಕೆಳೆಗಾವಿ ಬಸವೇಶ್ವರ ದೇವಸ್ಥಾನವು ಕಾಯಕ ಮತ್ತು ದಾಸೋಹದ ಸಂಕೇತವಾಗಿದೆ. ಇಲ್ಲಿ ಪ್ರತಿ ಕಲ್ಲು ಕೂಡ ದವಳಪ್ಪನ ಭಕ್ತಿ ಮತ್ತು ಬಸವಣ್ಣನ ಪವಾಡದ ಕಥೆಯನ್ನು ಹೇಳುತ್ತದೆ. ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಶ್ರಾವಣ ಮಾಸ ಅಥವಾ ಪ್ರತಿ ಸೋಮವಾರ ಭೇಟಿ ನೀಡುವುದು ಅತ್ಯಂತ ಸೂಕ್ತ. ಇಲ್ಲಿನ ಬಸವಣ್ಣನ ವಿಗ್ರಹವು ಸಣ್ಣ ಗಾತ್ರದಾಗಿದ್ದರೂ ಅತ್ಯಂತ ತೇಜಸ್ಸಿನಿಂದ ಕೂಡಿದೆ. ಇದು ಕುಳಿತ ಭಂಗಿಯಲ್ಲಿದ್ದು ವಿಗ್ರಹದ ಕಣ್ಣುಗಳು ಮತ್ತು ಮುಖದ ಲಕ್ಷಣಗಳು ಜೀವಂತ ಕಲೆಯಿಂದ ಕೂಡಿವೆ ಎಂದು ಭಕ್ತರು ಹೇಳುತ್ತಾರೆ. ಕೆಳೆ ಎಂದರೆ ಕನ್ನಡದ ಹಳೆಯ ಬಳಕೆಯಲ್ಲಿ ಅಥವಾ ಮರಾಠಿ ಭಾಷೆಯ ಪ್ರಭಾವದಲ್ಲಿ ಕೋಟೆ ಅಥವಾ ಭದ್ರವಾದ ತಾಣ ಎಂದರ್ಥ. ಬಸವಣ್ಣನು ಈ ಗ್ರಾಮವನ್ನು ಒಂದು ಕೋಟೆಯಂತೆ ರಕ್ಷಿಸುತ್ತಿದ್ದಾನೆ ಎಂಬ ನಂಬಿಕೆಯಿಂದ ಈ ಊರಿಗೆ ಕೆಳೆಗಾವಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಭಕ್ತರು ತಮ್ಮ ಕಷ್ಟಗಳು ನಿವಾರಣೆಯಾದಾಗ ಬಸವಣ್ಣನಿಗೆ ತುಪ್ಪದ ದೀಪ ಹಚ್ಚುವ ಹರಕೆ ಹೊರುತ್ತಾರೆ. ಮುಖ್ಯ ದೇವಸ್ಥಾನದ ಹೊರಭಾಗದಲ್ಲಿರುವ ಪಾದಗಟ್ಟೆಯ ಮೇಲೆ ಜನರು ನಮಸ್ಕರಿಸುತ್ತಾರೆ. ಹೊಸದಾಗಿ ವಾಹನಗಳನ್ನು ಖರೀದಿಸಿದವರು ಅಥವಾ ಕೃಷಿ ಉಪಕರಣಗಳನ್ನು ಕೊಂಡವರು ಮೊದಲು ಇಲ್ಲಿಗೆ ತಂದು ಪೂಜೆ ಮಾಡಿಸುವುದು ಈ ಭಾಗದ ಸಂಪ್ರದಾಯ. ಇನ್ನು ಜಾತ್ರಾ ಮಹೋತ್ಸವದ ವೈಭವವನ್ನು ನೋಡುವುದಾದರೆ ವರ್ಷಕ್ಕೊಮ್ಮೆ ನಡೆಯುವ ದೊಡ್ಡ ಜಾತ್ರೆಯ ಸಮಯದಲ್ಲಿ ಕೆಲವು ವಿಶೇಷ ವಿಧಿವಿಧಾನಗಳು ನಡೆಯುತ್ತವೆ. ನಂದಿಕೋಲು ಉತ್ಸವ. ಎತ್ತರದ ನಂದಿಕೋಲುಗಳನ್ನು ಸುಂದರವಾಗಿ ಅಲಂಕರಿಸಿ ಅವುಗಳನ್ನು ಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಈ ಜಾತ್ರಾ ಸಮಯದಲ್ಲಿ ಉತ್ತರ ಕರ್ನಾಟಕದ ಸಂಪ್ರದಾಯದಂತೆ ಜಾತ್ರೆಯ ಅಂಗವಾಗಿ ಇಲ್ಲಿ ದೊಡ್ಡ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ನಡೆಯುತ್ತವೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಾದ್ಯಂತ ಪೈಲ್ವಾನರು ಇದರಲ್ಲಿ ಭಾಗವಹಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಮಲಗಿದರೆ ಅಥವಾ ಕೆಲ ಕಾಲ ಕಳೆದರೆ ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಅನೇಕ ಜನರು ತಮ್ಮ ಜಾನುವಾರುಗಳಿಗೆ ರೋಗ ಬಂದಾಗ ಬಸವಣ್ಣನ ಪ್ರಸಾದ ತೆಗೆದುಕೊಂಡು ಹೋಗಿ ಹಚ್ಚುತ್ತಾರೆ. ಇದರಿಂದ ಜಾನುವಾರುಗಳು ಗುಣಮುಖವಾಗುತ್ತವೆ ಎಂಬುದು ಈ ಭಾಗದ ರೈತರ ಅಚಲ ವಿಶ್ವಾಸ.
ಇಲ್ಲಿನ ಪೂಜೆಗಳು ಅತ್ಯಂತ ಶ್ರದ್ಧೆ ಮತ್ತು ನಿಯಮಬದ್ಧವಾಗಿ ನಡೆಯುತ್ತವೆ. ಅಗ್ರಣಿ ಜಲಾಭಿಷೇಕ. ಪ್ರತಿದಿನ ಮುಂಜಾನೆ ಅಗ್ರಣಿ ನದಿಯಿಂದ ತಂದ ಪವಿತ್ರ ನೀರಿನಿಂದ ಬಸವಣ್ಣನಿಗೆ ಅಭಿಷೇಕ ಮಾಡಲಾಗುತ್ತದೆ. ಅದು ಇಲ್ಲಿನ ಅತ್ಯಂತ ಪ್ರಮುಖ ವಿಧಿ. ಪಂಚಾಮೃತ ಅಭಿಷೇಕ. ವಿಶೇಷ ದಿನಗಳಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಬಸವಣ್ಣನಿಗೆ ಮಹಾಭಿಷೇಕ ಮಾಡಲಾಗುತ್ತದೆ. ನಂತರ ವಿಗ್ರಹಕ್ಕೆ ಸುಂದರವಾದ ಅಲಂಕಾರ ಮಾಡಲಾಗುತ್ತದೆ. ನೈವೇದ್ಯ. ಬಸವಣ್ಣನಿಗೆ ಕಡಬು, ಹೋಳಿಗೆ ಮತ್ತು ಸ್ಥಳೀಯವಾಗಿ ತಯಾರಿಸಿದ ಶುದ್ಧ ಸಸ್ಯಾಹಾರಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಇನ್ನು ಇಲ್ಲಿ ಪಲ್ಲಕ್ಕಿ ಸೇವೆ ಕೂಡ ನಡೆಯುತ್ತದೆ. ಪ್ರತಿ ಸೋಮವಾರ ಸಂಜೆ ದೇವಸ್ಥಾನದ ಆವರಣದಲ್ಲಿ ಬಸವಣ್ಣನ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಭಕ್ತರು ಪಲ್ಲಕ್ಕಿಗೆ ಹೂವು ಮತ್ತು ಭಂಡಾರವನ್ನು ಅರ್ಪಿಸುತ್ತಾರೆ. ತುಪ್ಪದ ದೀಪದ ಹರಕೆ. ಮನದ ಆಶೆಗಳು ಈಡೇರಿದಾಗ ಭಕ್ತರು ದೇವಸ್ಥಾನದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚುತ್ತಾರೆ. ಉರುಳು ಸೇವೆ ಕೂಡ ಇಲ್ಲಿ ನಡೆಯುತ್ತದೆ. ಕಷ್ಟ ನಿವಾರಣೆಗಾಗಿ ಭಕ್ತರು ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡುವುದು ಇಲ್ಲಿ ಸಾಮಾನ್ಯ. ದಾಸೋಹ ಸೇವೆ. ಇಲ್ಲಿಗೆ ಬರುವ ಭಕ್ತರಿಗೆ ಅನ್ನದಾನ ಮಾಡುವುದು ಅತ್ಯಂತ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗುತ್ತದೆ. ಅನೇಕ ಭಕ್ತರು ದವಸ ಧಾನ್ಯಗಳನ್ನು ದೇವಸ್ಥಾನಕ್ಕೆ ದಾನವಾಗಿ ನೀಡುತ್ತಾರೆ. ಈ ದೇವಸ್ಥಾನ ಸಾಮರಸ್ಯದ ಸಂಕೇತವಾಗಿದೆ. ಈ ಜಾತ್ರೆಗೆ ಜಾತಿ ಮತ ಭೇದವಿಲ್ಲ. ಹಿಂದೂ ಮುಸ್ಲಿಂ ಎರಡೂ ಸಮಾಜದವರು ಭಾಗವಹಿಸುತ್ತಾರೆ. ವಿಜಯಪುರದ ಬಾದಶಾಹನ ಪವಾಡದ ಹಿನ್ನೆಲೆ ಇರುವುದರಿಂದ ಮುಸ್ಲಿಂ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಕೆಲವು ಭಕ್ತರು ಹೇಳುವ ಪ್ರಕಾರ ದೇವಸ್ಥಾನದಲ್ಲಿ ಯಾರೂ ಇಲ್ಲದ ನಿರ್ಜನ ಸಮಯದಲ್ಲಿ ಅಥವಾ ತಡರಾತ್ರಿಯಲ್ಲಿ ದೇವಸ್ಥಾನದ ಒಳಗಿನಿಂದ ಗಂಟೆಯ ಸದ್ದು ಅಥವಾ ನಂದಿಯ ನಾದ ಕೇಳಿಬರುತ್ತದೆ. ಇದನ್ನು ಬಸವಣ್ಣ ಎಚ್ಚರವಾಗಿದ್ದಾನೆ ಎಂಬುದರ ಸಂಕೇತವೆಂದು ಭಕ್ತರು ಭಾವಿಸುತ್ತಾರೆ. ಪವಾಡಗಳ ಕಾರಣದಿಂದಲೇ ಕೆಳಗಾವಿ ಬಸವಣ್ಣನನ್ನು ಸಂಕಷ್ಟಹರ ಮತ್ತು ಬೇಡಿದ ವರ ನೀಡುವ ಕಾಮಧೇನು ಎಂದು ಕರೆಯಲಾಗುತ್ತದೆ. ಯುಗಾದಿ ಮತ್ತು ಶ್ರಾವಣ ಮಾಸದ ವಿಶೇಷ. ವರ್ಷದಲ್ಲಿ 2 ಬಾರಿ ವಿಶೇಷ ಸಂಭ್ರಮವಿರುತ್ತದೆ. ಯುಗಾದಿಯ ಸಮಯದಲ್ಲಿ ದೊಡ್ಡ ಜಾತ್ರೆ ನಡೆದರೆ ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಚಿಕ್ಕ ಜಾತ್ರೆಯಂತೆ ಭಾಸವಾಗುತ್ತದೆ. ಯುಗಾದಿ ಮತ್ತು ಶ್ರಾವಣ ಮಾಸದಲ್ಲಿ ಇಲ್ಲಿ ಬಹಳ ದೊಡ್ಡ ಮಟ್ಟದ ಜಾತ್ರೆ ನಡೆಯುತ್ತದೆ. ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರದಿಂದಲೂ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಬರಗಾಲದ ಸಮಯದಲ್ಲಿ ಅಗ್ರಣಿ ನದಿ ಸಂಪೂರ್ಣ ಬತ್ತಿ ಹೋಗಿರುತ್ತದೆ. ಆದರೂ ಬಸವಣ್ಣನ ಅಭಿಷೇಕಕ್ಕೆ ಎಂದೂ ನೀರಿನ ಕೊರತೆಯಾಗುವುದಿಲ್ಲ. ಬಸವಣ್ಣನ ಅಭಿಷೇಕಕ್ಕೆ ನೀರು ತರಲು ಒಂದು ನಿರ್ದಿಷ್ಟ ಬಾವಿ ಮಾತ್ರ ಇದೆ. ಅಲ್ಲಿ ನೀರು ತಂದು ಭಕ್ತಿಯಿಂದ ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿ ಆ ಬಾವಿಯಿಂದ ಬಸವಣ್ಣನ ಅಭಿಷೇಕಕ್ಕೆ ನೀರನ್ನು ತರುವುದು ಇಲ್ಲಿನ ವಾಡಿಕೆ. ಎಷ್ಟೇ ಕಡು ಬೇಸಿಗೆ ಇದ್ದರೂ ಬಸವಣ್ಣನ ಪೂಜೆಗೆ ನೀರಿನ ಕೊರತೆಯಾಗುವುದಿಲ್ಲ ಎಂಬುದು ಇಲ್ಲಿ ಜನರ ನಂಬಿಕೆ.
ಸಾಮಾನ್ಯವಾಗಿ ಈ ದೇವಸ್ಥಾನವು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತದೆ. ಶ್ರಾವಣ ಮಾಸ ಮತ್ತು ವಿಶೇಷ ಹಬ್ಬದ ದಿನಗಳಲ್ಲಿ ದರ್ಶನದ ಸಮಯವನ್ನು ವಿಸ್ತರಿಸಲಾಗುತ್ತದೆ. ಕೇಳಗಾವಿ ಬಸವೇಶ್ವರ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಈ ಭಾಗದ ಜನರ ನಂಬಿಕೆ, ಸಂಸ್ಕೃತಿ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಮಹತ್ತರವಾದ ಕಾರ್ಯಕ್ರಮವಾಗಿದೆ. ಈಗ ನಾವು ನೋಡ್ತಾ ಇರೋದು ಪ್ರಸಾದ ನಿಲಯ. ಸಾವಿರಾರು ಭಕ್ತರು ಒಂದೇ ವೇಳೆಗೆ ಕುಳಿತು ಪ್ರಸಾದ ಸ್ವೀಕರಿಸುವ ವ್ಯವಸ್ಥೆ ಇಲ್ಲಿ ಕಂಡುಬರುತ್ತದೆ. ಅತ್ಯಂತ ಸ್ವಚ್ಛತೆಯಿಂದ ಕೂಡಿರತಕ್ಕಂತಹ ಈ ಪ್ರಾಂಗಣ ನಿಜಕ್ಕೂ ಅಚ್ಚರಿಯನ್ನು ತರುತ್ತದೆ. ಭಕ್ತರಿಗಾಗಿ ಅತ್ಯಂತ ಶುಭ್ರವಾಗಿ ಸ್ವಚ್ಛವಾಗಿ ಇರುವಂತಹ ಈ ಪ್ರಸಾದ ನಿಲಯ, ಇಲ್ಲಿ ಸಾವಿರಾರು ಭಕ್ತರು ಒಂದೇ ವೇಳೆಗೆ ಕುಳಿತು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ ಹೇಳ್ತಾ ಒಂದು ಚಿಕ್ಕ ಕಿರು ಚಿತ್ರಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರಗಳು.